ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಸುಮಲತಾ ಅಂತ. ಊರು ಹೊಸಕೋಟೆ. ವಯಸ್ಸು 29 ವರ್ಷ ತುಂಬಿದೆ. ಸಮಸ್ಯೆ ಮದುವೆಯ ಗಂಡು ಬೇಕು. ಆಸ್ತಿ 20 ಎಕರೆ ಜಮೀನು ಹಾಗೆ ಸ್ವಂತ ಮನೆ ಇದೆ. ಎತ್ತರ ಬಂದು 168 ಸೆಂಟಿಮೀಟರ್. ಮೈಬಣ್ಣ ಗೋಧಿ ಬಣ್ಣ. ಬಯಕೆ ಗೂಟ ನೋಡಬೇಕು. ಅನುಭವ ಇನ್ನೂ ಆಗಿಲ್ಲ. ಕೆಲಸ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ. ಸ್ನೇಹಿತರೆ, ಇದು ಇಷ್ಟು ಸುಮಲತಾ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ವೈಯಕ್ತಿಕ ಮಾತುಗಳು. ನಮ್ಮ ತಂದೆಗೆ ನಾವಿಬ್ಬರೇ ಹೆಣ್ಣು ಮಕ್ಕಳು. ಬೇಕಾದಷ್ಟು ಆಸ್ತಿ, ಅಂತಸ್ತು, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವೂ ಇದೆ. ಆದರೂ ಕೂಡ ನಮ್ಮಿಬ್ಬರ ಮದುವೆ ಆಗುತ್ತಿಲ್ಲ. ಕಾರಣ ನಮ್ಮ ತಂದೆ ಕಾಮುಕ ವ್ಯಕ್ತಿ ಆಗಿದ್ದಾನೆ. ಹಾಗಾಗಿ ಅವನಿಗೆ ದಿನಕ್ಕೊಂದು ಹೆಂಗಸರು ಬೇಕು. ಆ ಕಾರಣಕ್ಕೆ ನಮ್ಮ ಮನೆಗೆ ಯಾವ ಗಂಡು ಮಕ್ಕಳು ಕೂಡ ಬರೋದಿಲ್ಲ. ನಮ್ಮ ತಾಯಿ ಚಿಕ್ಕ ವಯಸ್ಸಿನಲ್ಲಿಯೇ ತೀರಿಕೊಂಡಿದ್ದಾರೆ. ನಮಗೆ ಚೂಲು ಜಾಸ್ತಿ ಆಗಿದೆ. ಯಾರ ಮುಂದೆನೂ ಹೇಳುವುದಕ್ಕೂ ಆಗುತ್ತಿಲ್ಲ. ನಿಮ್ಮಲ್ಲಿ ಯಾರಾದರೂ ನಮ್ಮನ್ನ ಇಷ್ಟಪಟ್ಟರೆ ನೇರವಾಗಿ ಕರೆ ಮಾಡಿ ಮಾತಾಡಿ. ವಿಳಾಸವನ್ನ ಕೊಡ್ತೀವಿ. ಸ್ನೇಹಿತರೆ, ಸುಮಲತಾ ಅವರು ಅವರ ನೈಜ ಪರಿಸ್ಥಿತಿಯ ಬಗ್ಗೆ ವಿವರವಾದ ಮಾಹಿತಿಯೊಂದಿಗೆ ಮನಸ್ಸಿನ ಮಾತು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಅನುಭವಿಸುವ ದೈಹಿಕ ನೋವುಗಳು. ಯೌವನ ತುಂಬಿದ ಕಾರಣ ಚೂಲು ಜಾಸ್ತಿನೇ ಆಗಿದೆ. ಮನೆಯಲ್ಲಿ ಯಾರು ಇಲ್ಲದಾಗ ಬೆರಳು ಹಾಕಿಕೊಂಡು ಸುಖ ಅನುಭವಿಸುತ್ತೇವೆ. ತಂದೆಗೆ ಇದರ ಬಗ್ಗೆ ಚಿಂತೆನೇ ಇಲ್ಲ. ರಾತ್ರಿ ಇಡೀ ವಿರಹ ವೇದನೆ ಸಹಿಸಿಕೊಳ್ಳುತ್ತಾ ಕಾಲ ಕಳೆಯುತ್ತೇವೆ. ಹೊಟ್ಟೆಗೆ ಊಟದ ಚಿಂತೆ ಇಲ್ಲ, ಆದರೆ ತೂತಿಗೆ ಸುಖದ ಚಿಂತೆ ಇದೆ. ದೈಹಿಕ ನೋವು ತುಂಬಾನೇ ಅನುಭವಿಸುತ್ತಿದ್ದೇವೆ. ಗಂಡು ಮಕ್ಕಳ ಸಾಮಾನು ನೋಡುವ ಆತುರದಲ್ಲಿ ಇದ್ದೇವೆ. ರಾತ್ರಿ ಮಂಚದಾಟ ಆಡಲು ಒಂಟಿ ಕಾಲಲ್ಲಿ ನಿಂತುಕೊಂಡಿದ್ದೇವೆ. ಪ್ಲೀಸ್ ಯಾರಾದರೂ ಬಾಳು ಕೊಡಿ. ಸ್ನೇಹಿತರೆ, ಸುಮಲತಾ ಅವರು ಅನುಭವಿಸಿದ ದೈಹಿಕ ನೋವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಗಂಡು ಹೀಗಿದ್ದರೆ ಸಾಕು, ನೋಡಲು ಹೇಗೆ ಇರಲಿ, ಸಾಮಾನು ಏಳಬೇಕು. ರಸಿಕರು ಮಾತ್ರ ಕರೆ ಮಾಡಿ. ನಮಗೆ ಚೂಲು ಜಾಸ್ತಿ. ಆಸ್ತಿ ಅಂತಸ್ತು ಬೇಡ, ಸುಖ ಕೊಡುವ ಗಂಡು ಬೇಕು. ಎರಡೂ ಕಾಲುಗಳು ಅಗಲ ಮಾಡಿ ದೆಂಗುವ ಹುಡುಗ ಸಾಕು. ಕೊನೆಯವರೆಗೂ ತೂತಿಗೆ ಹಸಿ ಮಾಡಿ ಪ್ರೀತಿಯಿಂದ ನೋಡಿಕೊಂಡರೆ ಸಾಕು, ಬೇರೆ ಏನು ಕೇಳುವುದಿಲ್ಲ. ರಜೆ ಇದ್ದಾಗ ತೂತು ಚೀಪಬೇಕು, ಆ ಸುಖ ಅನುಭವಿಸಬೇಕು. ಸಾಕು ಅಂದರೂ ತೂತಿನ ಜೊತೆ ಗುದ್ದಾಟ ಮಾಡ್ತಾನೆ ಇರಬೇಕು. ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಈ ಗುಣಗಳನ್ನ ಹೊಂದಿದವರು ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗಿ. ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.